ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಸಮಾಜ ವಿಜ್ಞಾನ ಸವಿ ಸುಲಭ, ದಿನಕ್ಕೊಂದು ಪಾಠ ಪುನರಾವರ್ತನೆ 2024-25 2022-23ನೇ ಸಾಲಿನ ಹಾಗೂ 23-24ನೇ ಸಾಲಿನ ಒಟ್ಟು 9 ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು. ಈ ದಿನ ನಾವು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ 9 ದುಡಿಮೆ ಮತ್ತು ಆರ್ಥಿಕ ಜೀವನ ಈ ಪಾಠವನ್ನು ಅಧ್ಯಯನ ಮಾಡೋಣ. ಪ್ರಶ್ನೆ 1, ಕೂಲಿ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಗೃಹಿಣಿ. ಪ್ರಶ್ನೆ 2, ಕೂಲಿ ರಹಿತ ಕೆಲಸಗಾರರಿಗೆ ಒಂದು ಉದಾಹರಣೆ ಕೊಡಿ. ಕಲಾಕಾರನು ಮನಸ್ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಅಥವಾ ಗೃಹಿಣಿ. ಪ್ರಶ್ನೆ 3, ಶ್ರಮ ವಿಭಜನೆ ಎಂದರೇನು? ಒಂದು ಕೆಲಸವನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ವಯಸ್ಸು, ವಿಶೇಷ ಪರಿಣತಿ, ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದನ್ನು ಶ್ರಮ ವಿಭಜನೆ ಎನ್ನುತ್ತೇವೆ. ಪ್ರಶ್ನೆ 4, ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ? ಕೂಲಿ ಸಹಿತ ದುಡಿಮೆ ಕೂಲಿ, ಸಂಬಳ ಅಥವಾ ಇನ್ಯಾವುದೇ ಭೌತಿಕ ರೂಪದ ಪ್ರತಿಫಲ ನೀಡುವ ದುಡಿಮೆ. ಉದಾಹರಣೆ ಕಟ್ಟಡ ನಿರ್ಮಾಣ, ವಾಹನ ರಿಪೇರಿ ಇತ್ಯಾದಿ. ಕೂಲಿ ರಹಿತ ದುಡಿಮೆ ಮನಸ್ಸಂತೋಷದ ದೃಷ್ಟಿಯಿಂದ ಮಾನವನು ತೊಡಗುವ ಕ್ರಿಯೆಗಳು. ಉದಾಹರಣೆ ಗೃಹಿಣಿ. ಪ್ರಶ್ನೆ 5, ನಿರುದ್ಯೋಗಕ್ಕೆ ಪ್ರಮುಖ ಕಾರಣಗಳನ್ನು ತಿಳಿಸಿ. ಅಥವಾ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಡುಬಂದಿದೆ ಏಕೆ? 1, ಅತಿಯಾದ ಜನಸಂಖ್ಯೆ. 2, ಯಾಂತ್ರೀಕರಣ. 3, ಅತಿಯಾದ ಶ್ರಮ ವಿಭಜನೆ. 4, ಸಾಮಾಜಿಕ ಅಸಮಾನತೆ. 5, ಬಂಡವಾಳದ ಕೊರತೆ. 6, ಅನಕ್ಷರತೆ. ಪ್ರಶ್ನೆ 6, ನಿರುದ್ಯೋಗ ಸಮಸ್ಯೆಯು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಸಮರ್ಥಿಸಿ. 1, ಬಡತನ. 2, ಅನಾರೋಗ್ಯ. 3, ಭ್ರಷ್ಟಾಚಾರ. 4, ಕೌಟುಂಬಿಕ ವಿಘಟನೆ. 5, ಮೋಸ. 6, ವಂಚನೆ. 7, ಕಳ್ಳತನ. 8, ವ್ಯಭಿಚಾರ. 3 ಅಂಕಗಳಿಗೆ ಕೇಳಿದಲ್ಲಿ ಯಾವುದಾದರೂ 6 ಅಂಶಗಳನ್ನು ಬರೆಯುವುದು. ಪ್ರಶ್ನೆ 7, ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವ ಯೋಜನೆಗಳೇನು? ಅಥವಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು? ಅಥವಾ ಭಾರತದಲ್ಲಿ ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರುವ ಪರಿಹಾರ ಕ್ರಮಗಳೇನು? 1, ಜನಸಂಖ್ಯಾ ನಿಯಂತ್ರಣ ಕ್ರಮಗಳು. 2, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. 3, ಕೃಷಿ ಕ್ಷೇತ್ರದ ಅಭಿವೃದ್ಧಿ. 4, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ. 5, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು. 6, ಪಂಚವಾರ್ಷಿಕ ಯೋಜನೆಗಳು. 7, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ. 8, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು. 9, ಉದ್ಯೋಗ ಖಾತರಿ ಯೋಜನೆ. 3 ಅಂಕಗಳಿಗೆ ಕೇಳಿದಲ್ಲಿ 6 ಅಂಶಗಳನ್ನು, 4 ಅಂಕಗಳಿಗೆ ಕೇಳಿದಲ್ಲಿ 8 ಅಂಶಗಳನ್ನು ಬರೆಯುವುದು. ಪ್ರಶ್ನೆ 8, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. 1, ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ. 2, ಕಡಿಮೆ ಕೂಲಿ. 3, ವೈದ್ಯಕೀಯ ಸೌಲಭ್ಯಗಳಿರುವುದಿಲ್ಲ. 4, ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ. 5, ಶೋಷಣೆ. 6, ನಿಗದಿತ ವೇತನ, ವಿರಾಮ ವೇತನ, ನಿವೃತ್ತಿ ವೇತನ ಹಾಗೂ ಭತ್ಯೆಗಳ ಸೌಲಭ್ಯಗಳಿರುವುದಿಲ್ಲ. ಪ್ರಶ್ನೆ 9, ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ? ಸಂಘಟಿತ ಕೆಲಸಗಾರರು ಸರ್ಕಾರದ ನಿಯಂತ್ರಣವಿದೆ, ಕಾಯ್ದೆ ಕಾನೂನುಗಳಿವೆ, ಅಧಿಕಾರ ಏಣಿ ಶ್ರೇಣಿ ಇದೆ, ನಿಗದಿತ ವೇತನವಿದೆ, ವೈದ್ಯಕೀಯ ಸೌಲಭ್ಯವಿದೆ, ತೆರಿಗೆ ಇರುತ್ತದೆ. ಅಸಂಘಟಿತ ಕೆಲಸಗಾರರು ಸರ್ಕಾರದ ನಿಯಂತ್ರಣವಿಲ್ಲ, ಕಾಯ್ದೆ ಕಾನೂನುಗಳಿಲ್ಲ,
ಅಧಿಕಾರ ಏಣಿಶ್ರೇಣಿ ಇಲ್ಲ, ನಿಗದಿತ ವೇತನವಿಲ್ಲ, ವೈದ್ಯಕೀಯ ಸೌಲಭ್ಯವಿಲ್ಲ, ತೆರಿಗೆ ಇಲ್ಲ. ಸಾಧಿಸುವ ಛಲವೊಂದಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.